ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಇವತ್ತು ಬಂದುಬಿಟ್ಟು ಟ್ರಾನ್ಸಾಕ್ಷನ್ನು ಯಾವುದು ಆಲ್ಟ್ F1 ಪ್ರೆಸ್ ಮಾಡಿರಿ. ಕಂಪ್ನಿನ ಸೆಲೆಕ್ಟ್ ಕಂಪ್ನಿ ಒಳಗೆ ಪ್ರೆಸ್ ಮಾಡಿರಿ. ನಮ್ಮ ಕಂಪ್ನಿ ಬಂದು ನೀವು ಉಳ್ಕಿದ್ವೆಲ್ಲ ಪ್ರಾಕ್ಟೀಸ್ ಮಾಡ್ಕೊರಿ. ವೀರು ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಎಂಡ್ ಅಪ್ ಕೊಡಬೇಕು. ಎಂಡ್ ಕೊಟ್ಟು ಅಕೌಂಟಿಂಗ್ ವೋಚರ್ ಜಸ್ಟ್ ವಿ ಪ್ರೆಸ್ ಮಾಡಿಬಿಡ್ರಿ. ವಿ ಹೊಡಿಲಿಂತ್ರ ಅಕೌಂಟಿಂಗ್ ವೋಚರ್ ಪ್ರೆಸ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟು ಇಲ್ಲೇ ಕಂಪ್ನಿ ಓಪನ್ ಆಯಿತು. ಟ್ರಾನ್ಸಾಕ್ಷನ್ ಬಂದು ನೆಕ್ಸ್ಟು ಎಲ್ಲಿಗೆ ನಾವು ಸ್ಟಾಪ್ ಮಾಡಿದ್ವಿ, ಜಸ್ಟ್ ಪೇಜಪ್ ಅಂತ ಇರುತ್ತೆ ನೋಡ್ರಿ. ಇಲ್ಲಿ ಪೇಜಪ್ ಮತ್ತು ಪೇಜ್ ಡೌನ್ ಅಂತ ಐತಿ. ಪೇಜಪ್ ಅಂದ್ರೆ ನಾವು ಜಸ್ಟ್ ಕ್ಲಿಕ್ ಮಾಡೋದ್ರಿಂದ ನಿನ್ನೆಗೆ ಯಾವ ಲೆಕ್ಕ ಮುಗಿಸಿದ್ವಿ ಅಂತ ತೋರಿಸ್ತೈತೆ. ನಿನ್ನೆ ಮುಗಿಸಿದ್ದು ಡೆಪಾಸಿಟ್ ಮಾಡೋದು, ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡೀವಿ. ಎಷ್ಟು ಅಂದ್ರೆ 30,000 ಅಂದ್ರೆ ಬ್ಯಾಂಕಿಗೆ ಜಮಾ ಆಗಿರ್ತೈತಿ ಇದು. ಓಕೆ, ಹಂಗಾರೆ ಲಾಸ್ಟ್ ಎಂಟ್ರಿ ಇಲ್ಲಿಗೆ ಮುಗಿದೈತಿ. ನಿಮಗೆ ಇನ್ನು ಪೇಜಪ್ ಅಂತ ಹಿಡ್ಕೊತಾರೆ, ಹಿಂದಿನ ಲೆಕ್ಕ ತೋರಿಸ್ಕೊತ ಹೋಗುತ್ತೆ. ನಾವು ಯಾವ ಲೆಕ್ಕ ಮಾಡೀವಿ, ಯಾವ್ಯಾವಿಲ್ಲ. ಓಕೆ ನೋಡಿರಿ. ನೆಕ್ಸ್ಟು ಪೇಜ್ ಡೌನ್ ಅಂತ ಹೊಡಿತೀನಿ. ಪೇಜ್ ಡೌನ್ ಅಂದರೆ ಕೆಳಗೆ. ಹಂಗಾರೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಏನಾಯ್ತಪ್ಪ ಅಂತಂದ್ರೆ ಮಿಸ್ಟರ್ ವೀರೇಂದ್ರ ಪರ್ಚೇಸ್ 13 ಲೆಕ್ಕ ಐತೆ ನೋಡಿರಿ. ಟ್ರಾನ್ಸಾಕ್ಷನ್ 13. ಮಿಸ್ಟರ್ ವೀರೇಂದ್ರ ಪರ್ಚೇಸಸ್ ಸ್ಟೇಷನರಿ ಮೆಟೀರಿಯಲ್ಸ್ ವರ್ತ್ ಕ್ರೆಡಿಟ್ ಟು ಇನ್ವಾಯ್ಸ್ ಬಂದರೆ ಅದು ಉದ್ರಿ ಅಂತ ತಿಳ್ಕೊರಿ. 10,500 ಪ್ರವೀಣ್ ಸ್ಟೇಷನರಿ ಶಾಪ್ ಥ್ರಾಗ್ ₹10,500 ಅಂತ ಐತಿ. ಅಂದ್ರೆ ಇದರ ಅರ್ಥ ಉದ್ರಿ ಅಂತ ಅರ್ಥ. ಉದ್ರಿಗೆ ನಾವು ಯಾವ ಟ್ರಾನ್ಸಾಕ್ಷನ್ ಅಂತೀವಿ? ಕಾಂಟ್ರಾ ಅದೀವಿ. ಇದು ಬ್ಯಾಂಕಿನ ಟ್ರಾನ್ಸಾಕ್ಷನ್ನು. ಓಕೆ, ವೋಚರ್ ಬ್ಯಾಂಕ್ ವೋಚರ್ ಆಗುತ್ತೆ. ಹಂಗಾರೆ ಉದ್ರಿಗೆ ಏನು ಹೇಳಿವಿ? F7 ಪ್ರೆಸ್ ಮಾಡಿರಿ. ಓಕೆ, ಈಗ ಆಲ್ರೆಡಿ ಸ್ಟೇಷ್ನರಿ ಒಂದು ಕಡೆ ಖರೀದಿ ಮಾಡಿದ್ದೇ ಐತಿ, ಕೃಷ್ಣ ಪ್ರಿಂಟರ್ ಕಡೆ. ಅದ ಸ್ಟೇಷನ್ನ ಮೆನ್ಷನ್ ಮಾಡಬೇಡ್ರಿ. ಇನ್ನೊಂದು ಸ್ಟೇಷ್ನರಿ ಹಾಕುವಂಥ ನೆಸೆಸಿಟಿ ಇರೋದಿಲ್ಲ. ಆಲ್ರೆಡಿ 5,000 ರೂಪಾಯಿ ಖರೀದಿ ಮಾಡಿದ್ದೆ ಉದ್ರಿ ಐತಿ, ಅದಕ್ಕೆ ಇದು ವಾಪಸ್ ಆ್ಯಡ್ ಆಗುತ್ತೆ 10,500. ಓಕೆ, ಎಂಟರ್ ನೋಡಿರಿ. ಇಲ್ಲೇ ಈ ಒಂದು ಸಪ್ಲೈಯರ್ಸ್ ಚೇಂಜ್ ಆಕ್ರಿ. ಇವರು ಕೃಷ್ಣ ಪ್ರಿಂಟರ್ ಸಪ್ಲೈಯರ್ಸ್ ಆಗಿದ್ದರು. ಈಗ ಇನ್ನೊಬ್ಬರು ಸಪ್ಲೈಯರ್ ಬೇರೆದವ್ರು ಇವರು. ನೋಡಿರಿ, ಕಂಪ್ನಿ ವತಿಯಿಂದ ಒಂದೇ ಅಂಗಡಿಯಾಗ ಪರ್ಚೇಸ್ ಮಾಡ್ಬೇಕಂತ ಏನೂ ಇರೋಂಗಿಲ್ಲ, ಬೇರೆ ತೊಗೊಳ್ಳೋದು. ಆಲ್ಟ್ ಸಿ ಪ್ರವೀಣ್ ಸ್ಟೇಷ್ನರಿ. ಓಕೆ, ಪ್ರವೀಣ್ ಸ್ಟೇಷ್ನರಿ ಜಸ್ಟ್ ಎಸ್ ಅಂತ ಪ್ರೆಸ್ ಮಾಡೀನಿ. ಶಾರ್ಟ್ ಕೊಡಿದಾಗ ಸಪ್ಲೈಯರ್ಸ್ ಮಾಡುವವರು ಯಾವತ್ತೂ ಯಾವುದೋ ಒಂದು ನೀವು ಸ್ಟೇಷ್ನರಿಗೆ ಖರೀದಿ ಮಾಡಕತ್ರ ಅವರು ಕ್ರೆಡಿಟರ್ಸ್ ಆಗ್ತಾರೆ. ಜಸ್ಟ್ ಎಸ್ ಪ್ರೆಸ್ ಮಾಡಿರಿ. ಎಸ್ನೊಳಗೆ ರಿಲೇಟೆಡ್ಡು ಸೇಲ್ಸ್ ಅಕೌಂಟು, ಸೆಕ್ಯೂರ್ಡ್ ಲೋನ್ಸ್, ಸ್ಟಾಕ್ ಇನ್ ಹ್ಯಾಂಡ್, ಸಂಡ್ರಿ ಕ್ರೆಡಿಟರ್ಸ್, ಸಂಡ್ರಿ ಡೆಬಿಟರ್ಸ್, ಇನ್ನು ಸಸ್ಪೆನ್ಸ್ ಅಕೌಂಟ್ ಅಂತ ಬರುತ್ತೆ. ಜಸ್ಟ್ ನಮಗೆ ಬೇಕಾಗಿದ್ದು ಸಂಡ್ರಿ ಕ್ರೆಡಿಟರ್ಸ್. ಓಕೆ, ಬಿಲ್ ಬೈ ಬಿಲ್ಲು, ಮೇಂಟೆನೆನ್ಸ್ ಬಿಲ್, ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ಲು ಅಷ್ಟೇ ಇರಲಿ. ಓಕೆ, ಎಂಟ್ರ್ ಪ್ರೆಸ್ ಮಾಡ್ತಾ ಬರೀ. ಎಂಟ್ರ್ ಭಾಳ ಫಾಸ್ಟ್ ಹೊಡಿಬೇಕು. ಓಕೆ, ಉದ್ರಿ ಬಂತಿಲ್ಲೇ. ಬಿಲ್ ವಾಸ್ ಡೀಟೇಲ್ಸ್ ಫ್ರಮ್ ಪ್ರವೀಣ್ ಎಸ್ ಅಪ್ ಟು 10,500 ಕ್ರೆಡಿಟ್ ಉದ್ರಿ. ನೀವು ರೆಫರೆನ್ಸ್ ಬಿಲ್ ಹಾಕೋರಿ. ಎಷ್ಟನೇ ಬಿಲ್ ಇದು ಉದ್ರಿ ನೋಡಿರಿ, ಬ್ಲರ್ ಕಾಣ್ತೈತೆ ಒಂಚೂರು ನೋಡಿ. ಜರ್ನಲ್ ನಂಬರ್ 2 ಅಂತ ಐತಿ. ಓಕೆ, PS02 ಅಂತ ಹಾಕ್ಬಿಡಬೇಕು. PS ಏನೋ ಡಿ ಅಂತ ಪ್ರೆಸ್ ಆಯಿತು. ಓಕೆ, ಸರಿಪಡಿಸ್ಕೊಳ್ಳೋಣ. PS02 ಇದನ್ನ ಆಲ್ರೆಡಿ ನೀನು ಡ್ಯೂ ಡೇಟ್ ಅಂತ ಏನಂದ ಅಂದ್ರೆ ಅವ್ರು ಏನರ ನಿಮ್ಗೆ ಹೇಳಿದ್ರಂದ್ರೆ ಇಷ್ಟ ದಿವಸ ಕೊಡ್ರಿ ಅಂತಂದ್ರೆ 10 ಡೇಸ್ನಾಗ ಕೊಡ್ರಿ, ಅಥವಾ 1 ತಿಂಗಳ 2 ತಿಂಗಳಿಗೆ ಟೈಮ್ ಕೊಟ್ಟರಷ್ಟೇ ಮೆನ್ಷನ್ ಮಾಡಬೇಕು. ಇಲ್ಲೆಂದ್ರೂ ಯಾವುದೇ ಥರನಾಗ ಡ್ಯೂ ಡೇಟ್ ಕೊಟ್ಟಿಲ್ಲ. ಅಷ್ಟಾಗ ಎಂಟ್ರ್ ಕಂಪ್ಲೀಟ್. ಓಕೆ, ಡನ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ಸೈನ್ಡ್ ಕಾಂಟ್ಯಾಕ್ಟ್ ವಿಜಯ ಸರ್ವಿಸ್ ಆ್ಯಂಡ್ ಪ್ರೊವೈಡೆಡ್ ಕನ್ಸಲ್ಟಿಂಗ್ ಸರ್ವಿಸ್ ಆ್ಯಂಡ್ ಅಗ್ರೀಡ್ ಪ್ರೈಸ್ ₹65,000. ಪ್ರೆಸೆಂಟ್ಲಿ ಹಿ ರಿಸೀವ್ಡ್ ಅಡ್ವಾನ್ಸ್ ಥ್ರಾಗ್ ಚೆಕ್ ₹20,000. ಇದರ ಅರ್ಥ ಏನಪ್ಪ ಅಂದ್ರೆ ಈ ವೀರು ಕಂಪ್ನಿಗೆ ಒಬ್ಬರು ಗುತ್ತಿಗೆ ಕೆಲಸ, ಕಾಂಟ್ಯಾಕ್ಟ್ ಅಂದ್ರೆ ಗುತ್ತಿಗೆ ಕೆಲಸ ಕೊಡೋಕೆ ಬಂದಾರ. ಅಂದರೆ ನಿಮ್ದು ಕನ್ಸಲ್ಟಿಂಗ್ ಸರ್ವಿಸ್ ಏನಂದ್ರೆ ನಿಮ್ದು ಏನಿದು ರಿಪೇರಿ ಮಾಡಿಕೊಡೋದು. ಯಾವುದರ ಕಂಪ್ಯೂಟರ್ ರಿಪೇರ್ ಆಗಿರ್ಬೋದು, ಮೊಬೈಲ್ ರಿಪೇರ್ ಆಗಿರ್ಬೋದು, ಬೇರೆ ಇನ್ನಿತರ ಒಟ್ಟು ಸೇವೆ ಸಲ್ಲಿಸೋದು. ಬಟ್ ಫ್ರೀ ಸೇವೆ ಐತನೋ ಇಲ್ಲ, ಶುಲ್ಕ ಐತಿ. ಶುಲ್ಕ ಅಂದರೆ ಇನ್ನೂ ದುಡ್ಡು. ಓಕೆ, ಡನ್. ಈಗ ಅವರು ಅದು ನೀವೇನು ಹೇಳಿರಿ 65,000 ರೂಪಾಯಿ ಹೇಳಿರ್ತೀರಿ. ವೀರು ಕಂಪ್ನಿಯವರು ಮಾಲಕರಿದ್ದವರು 65,000. ಬಟ್ ಪ್ರೆಸೆಂಟ್ಲಿ ನೋಡಿರಿ, ಒಮ್ಮಗಲೇ ಅಮೌಂಟ್ ಯಾರು ಜಸ್ಟ್ ಇದ್ದವ್ರು ಕೊಡ್ತಾರೆ. ಇಲ್ಲ ಅಂದ್ರೆ ಇನ್ಸ್ಟಾಲ್ಮೆಂಟ್ನಾಗ ಒಂದು 20,000 ಕೊಡೋದು, ಮತ್ತು ನೆಕ್ಸ್ಟ್ 20,000, ಒಂದು 10,000 ಈ ಥರ ಒಂದು ತಮ್ಗೆ ಎಷ್ಟು ಇರುತ್ತಷ್ಟು ಕೊಡ್ತಾರೆ. ಈಗ ಇವ್ರು ಕೊಡೋದು ರಿಸೀವ್ಡ್ ಅಂದ್ರೇನು, ರಿಸೀವ್ಡ್ ಆಗ್ತೈತಿ, ಅಮೌಂಟ್ ರಿಸೀವ್ಡ್ ಆಗ್ತೈತಿ ಅಂತ ಅರ್ಥ. ಓಕೆ, ರಿಸೀವ್ಡ್ಗೆ ನಾವು ಪ್ರೆಸ್ ಬಂದು F6 ಬೇಕಾದ್ರೆ ಪ್ರೆಸ್ ನೋಡ್ಕೊರಿ ಇಲ್ಲೇ. ಓಕೆ, F6 ಆಲ್ಟ್ ಸಿ
ಓಕೆ ಅಡ್ವಾನ್ಸ್ ದುಡ್ಡು ಅಡ್ವಾನ್ಸಾಗಿ ಬರಾಕತ್ತೈತಿ ಯಾರ ಕಡೆಯಿಂದ ಬರತೈತಿ ಗಿರಾಕಿ ಅಂದರೆ ಕಸ್ಟಮರ್ ಕಡೆಯಿಂದ ಅದಕ್ಕೆ ನಾವು ಇಂಗ್ಲೀಷ್ನಾಗ ಏನು ಹೇಳ್ತೀವಿ ಅಡ್ವಾನ್ಸ್ ಫ್ರಾಮ್ ಕಸ್ಟಮರ್ ಅಡ್ವಾನ್ಸ್ ಫ್ರಮ್ ಕಸ್ಟಮರ್ ಓಕೆ ಇದು ಲಯಬಿಲಿಟಿ ಬರುತ್ತೆ ಲಯಬಿಲಿಟಿ ಅಂದ್ರೇನು ಹೊಣೆಗಾರಿಕೆ ಮತ್ತು ಜವಾಬ್ದಾರಿಗಳು ಅಂತ ಹೇಳ್ತಂಗೆ ಓಕೆ ಕರೆಂಟ್ ಲಯಬಿಲಿಟಿ ಜಸ್ಟ್ ಸಿ ಪ್ರೆಸ್ ಮಾಡಿರಿ ಅದ್ರ ರಿಲೇಟೆಡ್ ಬಂದುಬಿಡ್ತವ ಕ್ಯಾಪಿಟಲ್ ಅಕೌಂಟು ಕ್ಯಾಶ್ ಲ್ಯಾಂಡು ಕರೆಂಟ್ ಅಸೆಟು ಕರೆಂಟ್ ಲಯಬಿಲಿಟಿ ಅಂತ ಬರುತ್ತೆ ಜಸ್ಟ್ ಲಯಬಿಲಿಟಿ ಪ್ರೆಸ್ ಮಾಡ್ತೀನಿ ಯಾಕಂದರೆ ಇದು ಅವ್ರು 20,000 ರೂಪಾಯಿ ಕೊಡತ್ತಾರ ಅಂದ ತಕ್ಷಣ ಅದು ಅಮೌಂಟ್ ನಿಮ್ದು ಆಗಿರೋದಿಲ್ಲ ನೀವು ಅವ್ರದ್ದು ಏನು ವರ್ಕ್ ಐತಲ್ಲ ಅದನ್ನ ಅಷ್ಟು ಮುಗಿಸ್ಕೊಡೋ ಮಟ್ಟ ಆ ದುಡ್ಡು ನಿಮ್ದಲ್ಲ ಅಂತಂದು ಲಯಬಿಲಿಟಿ ಹೊಣೆಗಾರಿಕೆ ಜವಾಬ್ದಾರಿ ಅಂತ ತೋರಿಸ್ತೈತಿ ಓಕೆ 20,000 ಅಂತ ಮೆನ್ಷನ್ ಮಾಡೋನು ಓಕೆ ಡನ್ ಎಂಟರ್ ಚೆಕ್ ಅಂತ ಬರ್ತಾರೆ ಚೆಕ್ ಅಂತ ಗೊತ್ತೈತಲ್ಲ ಅಕೌಂಟು ಎಲ್ಲಿ ಓಪನ್ ಆಗೈತಿ ಕೆರೂರಿನಲ್ಲದ SBI ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಟರ್ ನೋಡಿರಿ ಅಮೌಂಟ್ ಚೆಕ್ ಮಾಡ್ಕೊರಿ ಕರೆಂಟ್ ಬ್ಯಾಲೆನ್ಸ್ ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಗೆ ಕರೆಂಟ್ ಬ್ಯಾಲೆನ್ಸ್ 20,000 ಹೋಗೈತಿ SBI ಬ್ಯಾಂಕ್ನಾಗಿರೋದು 1,22,000 ಓಕೆ ಡನ್ ಎಂಟರ್ ಕಂಪ್ಲೀಟ್ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನಾಳೆ ವಿಷಯ ಅಗದಿ ಸ್ಪೆಷಲ್ ಐತಿ ಏನು ಸ್ಪೆಷಲ್ ಅಂತ ಕೇಳತ್ತೀರಿ ಮತ್ತು ಅಂದರೆ ಟ್ರಯಲ್ ಬ್ಯಾಲೆನ್ಸ್ ನೋಡೋದೈತಿ ಈಗೇನು ನೀವೇನು ಲೆಕ್ಕ ಮಾಡತ್ತಿರಲ್ಲ ಆ ಲೆಕ್ಕಕ್ಕೂ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ಗೂ ಹೆಂಗೆ ಹೊಂದಾಣಿಕೆ ಐತಿ ಇಲ್ಲ ಅನ್ನೋದನ್ನು ನಾಳೆ ಒಂದು ಇದ್ರೊಳಗೆ ತೋರಿಸ್ತೀವಿ ಅಂತ ಕೈ ಈ ಟ್ರಯಲ್ ಬ್ಯಾಲೆನ್ಸ್ನಾಗ ತೋರಿಸ್ತೀವಿ ಹರಿ ಓಂ ಮತ್ತು ಆಮೇಲೆ ಎಲ್ಲರೂ ಸರ್ಟಿಫಿಕೇಟ್ ಬಗ್ಗೆ ಯಾರೂ ಕಮೆಂಟ್ ಮಾಡಿ ಹೇಳಿಲ್ಲ ಸರ್ಟಿಫಿಕೇಟ್ ಬೇಕಾ ಬೇಡವಾ ಅಂತಂದು ಕೆರೂರಿನಲ್ಲಿರ್ತಕ್ಕಂಥ ಸ್ಟೂಡೆಂಟಿಗಂತೂ ಆಲ್ಮೋಸ್ಟ್ ಅಲ್ಲಿ ಸಿಗುತ್ತೆ ಬಟ್ ಬೇರೆ ಕಡೆ ನೋಡುವಂಥವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿರಿ ಫಸ್ಟ್ ಆಫ್ ಆಲ್ ಹೇಳಿದಾಗ 1ನೇ ವಿಡಿಯೋ 2ನೇ ವಿಡಿಯೋದಾಗ 2ನೇ ವಿಡಿಯೋದಾಗ ನಮ್ಮ ಮೊಬೈಲನ್ನು ನಂಬರ್ನ ಮೆನ್ಷನ್ ಮಾಡಿವಿ ಸೊ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಕೇಳತ್ತೀನಿ ಎಲ್ಲೇ ಒಂದು ಟ್ಯಾಲಿಯನ್ನು ವಿರಳವಾಗಿ ಹೇಳ್ಕೊಡತ್ತೀವಿ ತಿಳ್ಕೊರಿ ಮತ್ತು ಆಮೇಲೆ ಅಸೈನ್ಮೆಂಟ್ ಬೇಕಂದ್ರೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು ಓಕೆ ಶ್ರೀ ಹರಿವಾಸುದೇವ ಹರಿ ಓಂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್